ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ನಿಲಯ. ವರಮಹಾಲಕ್ಷ್ಮಿ ವ್ರತದ ದಿನ ವಿಶೇಷವಾಗಿ ಯಾವ ವಸ್ತುಗಳನ್ನು ಕಲಶದಲ್ಲಿ ಹಾಕಿದರೆ ಲಕ್ಷ್ಮಿ ಸ್ಥಿರವಾಗಿ ನೆಲೆಸಿ ಮನೆಯಲ್ಲಿ ಧನ ಸಂಪತ್ತು ವೃದ್ಧಿಯಾಗುತ್ತದೆ, ಯಾವ ಸಮಯದಲ್ಲಿ ಪೂಜೆ ಮಾಡಿದರೆ ಶ್ರೇಷ್ಠ, ಯಾವ ಬಣ್ಣದ ಸೀರೆ ಉಡಿಸಿದರೆ ಒಳ್ಳೆಯದೆಂದು ನೋಡೋಣ. ಸಕಲ ಸೌಭಾಗ್ಯವನ್ನು ನೀಡಿ ಮನೆಗೆ ಮಹಾಲಕ್ಷ್ಮಿ ಆಗಮಿಸುವ ಬಹಳ ಪ್ರಶಸ್ತವಾದ ದಿನವೇ ವರಮಹಾಲಕ್ಷ್ಮಿ ವ್ರತ. ಈ ವರ್ಷ ಆಗಸ್ಟ್ 8ರಂದು ವರಮಹಾಲಕ್ಷ್ಮಿ ವ್ರತ ಬಂದಿದೆ. ಈ ವ್ರತವನ್ನು ಎಲ್ಲ ಮುತ್ತೈದೆಯರು ಭಕ್ತಿ ಶ್ರದ್ಧೆಯಿಂದ ಆಚರಿಸುತ್ತಾರೆ. ಪುರಾಣದ ಪ್ರಕಾರ ಲಕ್ಷ್ಮಿಯು ಕ್ಷೀರಸಾಗರದಿಂದ ಅವತಾರ ತಾಳಿದಳೆಂದು ಹೇಳುತ್ತಾರೆ. ರಾಕ್ಷಸರು ಹಾಗೂ ದೇವತೆಗಳು ಅಮೃತ ಪಡೆಯುವುದಕ್ಕಾಗಿ ವಾಸುಕಿಯ ಸಹಾಯದೊಂದಿಗೆ ಮಂದರ ಪರ್ವತವನ್ನು ಕಡಿಯುತ್ತಿರುವಾಗ ಕ್ಷೀರಸಾಗರದಲ್ಲಿ ಪರಿಶುದ್ಧವಾಗಿ ಶ್ವೇತವರ್ಣದಲ್ಲಿ ಲಕ್ಷ್ಮಿ ಉದ್ಭವಿಸುತ್ತಾಳೆ. ಲಕ್ಷ್ಮಿ ಎಂದರೆ ಶುದ್ಧತೆಯ ಸಂಕೇತವಾಗಿರುವುದರಿಂದ ಹಬ್ಬದ ದಿನದಂದು ಮುಂಜಾನೆ ಎದ್ದು ಮನೆಯನ್ನು ಶುಚಿಗೊಳಿಸಿ ರಂಗೋಲಿ, ತಳಿರು ತೋರಣಗಳಿಂದ ಅಲಂಕರಿಸಿ ಅಭ್ಯಂಜನವನ್ನು ಮಾಡಿ ಶುಭ್ರವಾದ ಬಟ್ಟೆಯನ್ನು ತೊಟ್ಟು ಮಡಿಯಲ್ಲಿ ನೈವೇದ್ಯವನ್ನು ತಯಾರಿಸಲಾಗುತ್ತದೆ. ತುಂಬ ಸರಳವಾಗಿ ಮಹಾಲಕ್ಷ್ಮಿ ಅಮ್ಮನವರಿಗೆ ಇಷ್ಟವಾಗುವ ರೀತಿ ಹಬ್ಬ ಮಾಡುವ ವಿಧಾನ. ಕೆಲವರ ಕುಟುಂಬದಲ್ಲಿ ಲಕ್ಷ್ಮಿ ಕೂರಿಸುವುದು ವಾಡಿಕೆಯಾಗಿ ಪಾಲಿಸುತ್ತಾರೆ. ಆದರೆ ಕೆಲವರಿಗೆ ಈ ಪದ್ಧತಿ ರೂಢಿಯಲ್ಲಿ ಇರುವುದಿಲ್ಲ. ಹಾಗಾಗಿ ತುಂಬ ವಿಷಯಗಳಲ್ಲಿ ಗೊಂದಲ ಇರುತ್ತದೆ. ವರಮಹಾಲಕ್ಷ್ಮಿ ವ್ರತ ಆಚರಣೆ ಮಾಡುವವರು ಪದ್ಧತಿಯನ್ನು ಅನುಸರಿಸಲೇಬೇಕು. ನಮ್ಮ ಅನುಕೂಲಗಳಿಗೆ ತಕ್ಕಂತೆ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು. ಆದರೆ ಆಡಂಬರಗಳೇ ಮುಖ್ಯವಲ್ಲ. ಪೂಜೆಯಲ್ಲಿ ಬೇಕಾದ ಮುಖ್ಯ ಸಾಮಗ್ರಿ ಭಕ್ತಿ. ಆದ್ದರಿಂದ ಯಥಾಯೋಗ್ಯವಾಗಿ ಭಕ್ತಿ ವಿಶ್ವಾಸಗಳಿಂದ ಪೂಜೆಯನ್ನು ಮಾಡುವುದೇ ಅತಿ ಪ್ರಧಾನ. ತುಂಬ ಸರಳವಾಗಿ ಅಮ್ಮನವರನ್ನು ಆಹ್ವಾನಿಸಿ ಸರಳ ವಿಧಾನದಲ್ಲಿ ಪೂಜೆ ಮಾಡುವವರು ಈ ನಿಯಮಗಳನ್ನು ತಪ್ಪದೆ ಪಾಲಿಸಿದರೂ ಸಾಕು, ಅಮ್ಮನವರು ಸಂತೃಪ್ತಿಯಾಗುತ್ತಾರೆ. ಇನ್ನು ಈ ದಿನ ತಾಯಿ ಲಕ್ಷ್ಮಿಗೆ ತಾವರೆ ಬಣ್ಣ ಅಥವಾ ಗುಲಾಬಿ ಬಣ್ಣದ ಸೀರೆ, ಹಸಿರು, ಹಳದಿ, ಕೆಂಪು ಮತ್ತು ಕೆನೆ ಬಣ್ಣದ ಸೀರೆಗಳನ್ನು ದೇವರಿಗೆ ಉಡಿಸಬಹುದು. ಈ ವರ್ಷ ವರಮಹಾಲಕ್ಷ್ಮಿ ವ್ರತದ ದಿನ ಚತುರ್ದಶಿ ತಿಥಿಯಲ್ಲಿ ಉತ್ತರಾಷಾಢ ನಕ್ಷತ್ರದಲ್ಲಿ ವಿವಿಧ ಯೋಗಗಳೊಂದಿಗೆ ವರಮಹಾಲಕ್ಷ್ಮಿ ವ್ರತ ಬಂದಿದೆ. ಈ ದಿನ ಬ್ರಹ್ಮ ಮುಹೂರ್ತದಲ್ಲಿ ಕಳಶ ಸ್ಥಾಪನೆ ಮಾಡಿದರೆ ಒಳ್ಳೆಯದು. ಆದರೆ ಅಷ್ಟು ಬೆಳಗ್ಗಿನ ಜಾವ ಎಲ್ಲರಿಗೂ ಕಷ್ಟವಾಗುವುದರಿಂದ ಬೆಳಿಗ್ಗೆ 6ರಿಂದ 8:46ರವರೆಗೆ ಪೂಜೆ ಮಾಡಬಹುದು. ಶುಕ್ರವಾರ ಬೆಳಗ್ಗೆ 10:30ರಿಂದ 12 ಗಂಟೆಯವರೆಗೆ ರಾಹುಕಾಲ ಇರುವುದರಿಂದ ರಾಹುಕಾಲಕ್ಕೂ ಮೊದಲು ಪೂಜೆ ಪ್ರಾರಂಭ ಮಾಡಿದರೆ ಶ್ರೇಷ್ಠ. ಹಾಗಾಗಿ ಬೆಳಗ್ಗೆ 10:30 ಮೊದಲು ದೇವರ ಮನೆಯಲ್ಲಿ ದೀಪ ಬೆಳಗಿ ರಂಗೋಲಿ ಹಾಕಿ ಕಳಶ ಸ್ಥಾಪನೆ ಮಾಡಿ ಕಳಶದ ಪಕ್ಕದಲ್ಲಿ ದೀಪಾರಾಧನೆ ಮಾಡಿ ನಂತರ ಮನೆಯಲ್ಲಿ ಮಿಕ್ಕಿರುವ ಕೆಲಸ ಅಂದರೆ ಪೂಜೆಗೆ ನೈವೇದ್ಯ ಅಡುಗೆ ಹೀಗೆ ಮಾಡಿಕೊಂಡರೆ ಒಳ್ಳೆಯದು. ಮಧ್ಯಾಹ್ನ ಸಮಯದಲ್ಲಿ ಪೂಜೆ ಮಾಡುವವರು 1:22ರಿಂದ 3:41ರವರೆಗೆ ಪೂಜೆ ಮಾಡಬಹುದು. ವರ್ಷಕ್ಕೆ ಒಮ್ಮೆ ಮಾಡುವ ಈ ವ್ರತ ಒಳ್ಳೆಯ ಸಮಯದಲ್ಲಿ ಮಾಡಿದರೆ ಶ್ರೇಷ್ಠ. ಎಲ್ಲಕ್ಕಿಂತ ಬೆಳಗಿನ ಸಮಯದಲ್ಲಿ ಪೂಜೆ ಮಾಡಿದರೆ ಬಹಳ ಒಳ್ಳೆಯದು. ಆದರೆ ನಿಮ್ಮ ಸಮಯ ಅನುಕೂಲಕ್ಕೆ ತಕ್ಕಂತೆ ಒಮ್ಮೆ ಯೋಚಿಸಿ ಪೂಜೆ ಮಾಡಿ. ಇನ್ನು ಸಂಜೆ ಸಮಯದಲ್ಲಿ ಪೂಜೆ ಮಾಡುವವರು ಗೋಧೂಳಿ ಸಮಯದಲ್ಲಿ ಮಧ್ಯಾಹ್ನ 4:30ರಿಂದ 6ರವರೆಗೆ ಪೂಜೆ ಮಾಡಬಹುದು. ಇದನ್ನು ಬಿಟ್ಟು ಸಂಜೆ 7:27ರಿಂದ 8:54ರವರೆಗೆ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬಹುದು. ಆಡಂಬರಕ್ಕಿಂತ ಮನಸ್ಸಿನಲ್ಲಿರುವ ಶ್ರದ್ಧೆ, ಭಕ್ತಿ ತುಂಬ ಮುಖ್ಯ. ಇನ್ನು ತಾಯಿಗೆ ಪ್ರಿಯವಾದ ನೈವೇದ್ಯ ಎಂದರೆ ಮೊಸರನ್ನ ಅಥವಾ ಬೆಲ್ಲದ ಅನ್ನ. ಕೋಸಂಬರಿ ಲಕ್ಷ್ಮಿಗೆ ಪ್ರಿಯವಾದ ಧಾನ್ಯವಾದರೆ ಕಡಲೆಬೇಳೆ. ಹಾಗಾಗಿ ಈ ದಿನ ಕಡಲೆಬೇಳೆಯಿಂದ ತಯಾರಿಸಿದ ಆಯಗ್ರೀವ ಹೋಳಿಗೆ ಪಾಯಸವನ್ನು ಕೂಡ ಮಾಡಬಹುದು. ಇದರಿಂದ ಜೊತೆಯಲ್ಲಿ ನಿಂಬೆಹಣ್ಣಿನ ಚಿತ್ರಾನ್ನ ಹಾಗೂ ನಿಮ್ಮಿಂದ ಸಾಧ್ಯವಾಗುವ ತಿಂಡಿಗಳನ್ನು ಅರ್ಪಿಸಬಹುದು. ಅವರವರ ಯಥಾಶಕ್ತಿಯಿಂದ ಲಕ್ಷ್ಮಿಯನ್ನು ಚಿನ್ನ, ಬೆಳ್ಳಿ, ಹೂಗಳೊಂದಿಗೆ ಅಲಂಕರಿಸಿ ಪೂಜಿಸುತ್ತಾರೆ. ತಾಯಿಗೆ ಹೂಗಳೆಂದರೆ ಬಹಳ ಪ್ರೀತಿ. ಅದರಲ್ಲೂ ಕಮಲದ ಹೂವು ಹಾಗೂ ಬಿಲ್ವಪತ್ರೆ ಎಂದರೆ ತಾಯಿಗೆ ತುಂಬ ಪ್ರೀತಿ. ವೃಕ್ಷದಲ್ಲಿ ಲಕ್ಷ್ಮಿ ನೆಲೆಸಿದ್ದಾಳೆಂದು ಬಿಲ್ವಪತ್ರೆಯಿಂದ ಪೂಜೆ ಮಾಡಿದರೆ ತಾಯಿ ಒಳೆಯೋಳೆಂಬ ನಂಬಿಕೆಯೂ ಇದೆ. ವರಲಕ್ಷ್ಮಿ ಎಂದರೆ ವರಗಳನ್ನು ಕೊಡುವವಳು ಎಂದು ಕೂಡ ಹೇಳುತ್ತಾರೆ. ವ್ರತವನ್ನು ಯಾರು ನಿಷ್ಠೆಯಿಂದ ಮಾಡುತ್ತಾರೋ ಅವರಿಗೆ ಹಾಗೂ ಅವರ ಕುಟುಂಬದ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತದೆ ಹಾಗೂ ಎಲ್ಲ ಕೆಲಸದಲ್ಲಿ ಏಳಿಗೆ ಆಗುತ್ತದೆ. ಅದು ಎಂಥದ್ದೇ ಸಮಸ್ಯೆ ಇರಲಿ, ಈ ಒಂದು ವ್ರತ ಮಾಡಿದರೆ ಸಕಲವೂ ಪ್ರಾಪ್ತಿಯಾಗುತ್ತದೆ. ಹಾಗಾಗಿ ನಮ್ಮ ಪೂರ್ವಿಕರು ಹೇಳಿರುವ ಮಾತೆಂದರೆ, ಎಲ್ಲಿ ತನುಮನ ಮನೆ ಶುದ್ಧವಾಗಿರುತ್ತದೋ ಅಲ್ಲಿ ಲಕ್ಷ್ಮಿಯು ತಾಂಡವಾಡುತ್ತಾಳೆ ಎಂದು. ಎಲ್ಲಕ್ಕಿಂತ ಇಲ್ಲಿ ಭಕ್ತಿ ಹಾಗೂ ಶ್ರದ್ಧೆ ಮುಖ್ಯ. ಮೊದಲು ಪ್ರಥಮ ಪೂಜಿತನಾದ ಗಣಪತಿಯನ್ನು ಪೂಜಿಸಿ ನಂತರ ತಾಯಿ ಲಕ್ಷ್ಮಿಯನ್ನು ಪೂಜಿಸಬೇಕು. ಕುಂಕುಮಾರ್ಚನೆ ಮಾಡುವವರೊಂದಿಗೆ ಲಕ್ಷ್ಮೀ ದೇವಿಯನ್ನು ಆವಾಹನೆ ಮಾಡುತ್ತಾರೆ. ಪೂಜೆ ಸಮಯದಲ್ಲಿ ನಿಮಗೆ ಈಗಾಗಲೇ ನೀಡಿರುವ ಸೌಕರ್ಯಗಳಿಗೆ ಧನ್ಯವಾದಗಳು ತಿಳಿಸಿ ಕುಟುಂಬದವರಿಗೆಲ್ಲ ಆರೋಗ್ಯ ಆಯುಷು ಕೊಟ್ಟು ಕಾಪಾಡು ಎಂದು ಪ್ರಾರ್ಥಿಸಿ. ಭಕ್ತಿಯಿಂದ ತುಪ್ಪದ ದೀಪದ ಆರತಿ ಮಾಡಿ ಈ ದಿನ ತಪ್ಪದೆ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಅವರ ಆಶೀರ್ವಾದವನ್ನು ಪಡೆದು ನಿಮ್ಮ ಪೂಜೆಯನ್ನು ಪೂರ್ತಿ ಮಾಡಿ. ಪೂಜೆಯ ನಂತರ ಶ್ರೀ ವರಮಹಾಲಕ್ಷ್ಮಿ ವ್ರತದ ಕಥೆ ಶ್ರವಣ ಮಾಡಿದವರಿಗೆ ದರಿದ್ರ ಕಳೆದು ಆಯುಷ್ಯು, ಆರೋಗ್ಯ, ಸಂಪತ್ತು, ಧನ ಧಾನ್ಯಗಳೆಲ್ಲವೂ ಪ್ರಾಪ್ತಿಯಾಗುತ್ತದೆ. ಒಮ್ಮೆ ವರಲಕ್ಷ್ಮಿ ವ್ರತ ಮಾಡಿದರೆ ಅಷ್ಟಲಕ್ಷ್ಮಿಯರಿಗೆ ಪೂಜೆ ಸಲ್ಲಿಸಿದಷ್ಟು ಫಲ ಲಭಿಸುತ್ತದೆ.
ಒಂದು ವೇಳೆ ಕಳಶ ಇಟ್ಟು ಪೂಜೆ ಮಾಡುವ ಸಂಪ್ರದಾಯ ಇಲ್ಲವೆಂದರೆ ಈ ದಿನ ಲಕ್ಷ್ಮಿ ಅಷ್ಟೋತ್ತರದೊಂದಿಗೆ ಕುಂಕುಮಾರ್ಚನೆ ಮಾಡಿ ವ್ರತದ ಕಥೆಯನ್ನು ಹೇಳಬಹುದು. ಲಕ್ಷ್ಮಿಗೆ ಸಂಬಂಧಪಟ್ಟ ಶ್ಲೋಕ ಮಂತ್ರಗಳನ್ನು ಪಠಿಸಬಹುದು ಅಥವಾ ಕೇಳಬಹುದು. ನಿಮ್ಮ ಶಕ್ತಿಗೆ ಅನುಸಾರವಾಗಿ ದೈವರಿಗೆ ನೈವೇದ್ಯ ಮಾಡಿ ಪೂಜೆಯನ್ನು ಮಾಡಿ ಮುತ್ತೈದೆಯರ ಆಶೀರ್ವಾದಗಳನ್ನು ಪಡೆದರೂ ಕೂಡ ತಾಯಿ ಲಕ್ಷ್ಮಿ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಇದೇ ರೀತಿ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.